ಹಾಯ್ ವೆಲ್ಕಮ್ ಟು ರೇಷ್ಮಾ ಶ್ಲೋಕ್ ವ್ಲಾಗ್ಸ್. ಇವತ್ತು ನಾನು ಮಾತಾಡೋ ವಿಷಯ ಯಾವುದು ಅಂದರೆ ಡ್ರೈವಿಂಗ್. ತುಂಬ ಮಂದಿ ನನ್ನ ಹತ್ರ ಕ್ವೆಶನ್ ಕೇಳಿದ್ದಾರೆ, ನೀವು ಎಲ್ಲಿ ಡ್ರೈವಿಂಗ್ ಕಲ್ತದಂತ. ನಾನು ಮ್ಯಾಂಗ್ಳೂರಲ್ಲಿರುವ ಮಾರುತಿ ಸುಜುಕಿ ಅವರದ್ದೇ ಶೋರೂಮಲ್ಲಿ ಅವರದ್ದೇ ಡ್ರೈವಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದು 2018. ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಆಟೋಮೆಟಿಕ್ ಒಳ್ಳೇದಾ ಗೇರ್ ಒಳ್ಳೇದಾ ಅಂತ. ಆ್ಯಕ್ಚುಲಿ ಹೆಂಗಸರಿಗೆ ನಾನು ಪ್ರಿಫರ್ ಮಾಡೋದು ಆಟೋಮೆಟಿಕ್ ಬೆಸ್ಟ್ ಅಂತ. ಯಾಕಂದರೆ ಗೇರ್ ಕೂಡ ಕಲಿತಾರೆ, ಇಲ್ಲ ಅಂತಿಲ್ಲ. ನನಗೆ ಕಂಫರ್ಟೇಬಲ್ ಫೀಲ್ ಆದದ್ದು, ನನಗೆ ಓಕೆ ಐ ಕ್ಯಾನ್ ಡ್ರೈವ್ ಅಂತ ಆದದ್ದೇ ಈ ಆಟೋಮೆಟಿಕ್ ಗಾಡಿಂದ. ಸೊ ಆಟೋಮೆಟಿಕ್ ಈಸ್ ಬೆಸ್ಟ್ ಅಂತ ಹೇಳ್ತೇನೆ ಹುಡುಗಿಗೆ. ಫಸ್ಟ್ ಆಫ್ ಆಲ್ ಅದಕ್ಕೆ ರೀಸನ್ ಏನಂದರೆ, ಇದು ಗಾಡಿ ಬಂದು ಬೀಳಲ್ಲ, ನಾವು ನರ್ವಸ್ ಆಗ್ತೇವೆ. ವುಮೆನ್ಸ್ ಎಲ್ಲಿಯಾದರೂ ಹೋದರೆ ಸಿಗ್ನಲಲ್ಲಿ ಗಾಡಿ ಆಫ್ ಬಿದ್ದರೆ ಗೇರ್ ಇದ್ದು ಪ್ರಾಬ್ಲಮ್ ಆಗಿ ನಾವು ಫುಲ್ ನರ್ವಸ್ ಆಗ್ತೇವೆ. ಸೊ ನಾನು ಪ್ರಿಫರ್ ಮಾಡೋದು ಪ್ರತಿಯೊಬ್ಬರಿಗೆ ನನ್ನ ಹತ್ರ ಕೇಳಿದರೆ ಆಟೋಮೆಟಿಕ್ಕೆ. ಬಟ್ ಸುಮಾರು ಮಂದಿ ಕೇಳ್ತಾರೆ, ಅದು ಆಟೋಮೆಟಿಕ್ ಅಪ್ಪಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಮಾರ್ರೆ ಅಂತ. ಅಪ್ಪಲ್ಲಿ ಅಂತ ನಿಮಗೆ ಹಿಮಾಲಯ ಪರ್ವತಕ್ಕೆ ಹೋಗ್ಲಿಕ್ಕೆ ಉಂಟು? ಇಲ್ಲ ಅಲ್ಲ, ನಮಗೆ ಅಂಥ ಅಪ್ಪೆಲ್ಲ 2019 ತಗೊಂಡ ಗಾಡಿ ಇದು. ನಾನು 2026 ಆಯಿತು, ನಾನು ಅಂಥ ಅಪ್ಪಿಗೆಲ್ಲ ಹೋಗಲಿಲ್ಲ. ಹೋದರೆ ಇಂಥ ಅಪ್ಪಿಗೆಲ್ಲ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಮಗೆ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ನಮಗೆ ಪ್ರತಿಯೊಂದು ಅರ್ಥ ಆಗ್ತದೆ, ನಮಗೆ ಪ್ರತಿಯೊಂದು ಗೊತ್ತಾಗ್ತದೆ. 2019 ಬಂದ ಗಾಡಿಯನ್ನು ನಾನೊಂದು ಒಂದೇ ವರ್ಷದಲ್ಲಿ 2019 3 ಸರಿ ಗಾಡಿ ತಾಗಿಸಿದ್ದೇನೆ. ಬಟ್ ಅಲ್ಲಿ ಕೂಡ ನನಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಧೈರ್ಯ ಕೊಟ್ಟಿದ್ದಾರೆ, ಅದೆಲ್ಲ ಮಾಮೂಲು ಆಗ್ತದೆ, ನೀನು ಡ್ರೈವಿಂಗ್ ಬಿಡಬೇಡ, ಹೆದರ್ಬೇಡ, ನರ್ವಸ್ ಆಗಬೇಡ, ನೀನು ಕೊಂಡೋಗು ಗಾಡಿ ಅಂತ ಧೈರ್ಯ ಕೊಡೋರು ನಿಮ್ಮ ಲೈಫಲ್ಲಿ ಬೇಕು. ಮತ್ತು ವಿದ್ಯಾ ತಾಗಿತಾ, ನಿಂಗೆ 20 ಗಳಿಗಳು ಕೊಂಡೋಗ್ಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಬದ್ದ ಕಾನ್ಫಿಡೆನ್ಸ್ ಎಲ್ಲ ಮಣ್ಣು ಪಾಲಾಗ್ತದೆ. ಸೊ ನಾನು ಹೇಳೋದಾದರೆ, ನಾವೀಗ ಒಂದು 2 ವೀಲರ್ ಹೋಗ್ತೇವೆ, ಎಲ್ಲಿ ಬಿದ್ವಿ, ತುಂಬ ನೋವಾಯಿತು, ತುಂಬ ಗಾಯ ಆಯಿತು. ನೆಕ್ಸ್ಟ್ ನಾನು ಗಾಡಿ ಕೊಂಡೋಗೋದಿಲ್ಲಪ್ಪ ಅಂತ. ನಾನು ನನ್ನ ತಂಗಿ 2 ವೀಲರ್ ಕೊಂಡೋಗಿದ್ದೇನೆ, 2-3 ಸಲ ಬಿದ್ದಿದ್ದೇನೆ, ಎದ್ದು ಹೋಗಿದ್ದೇನೆ, ಸೀರೆ ಉಟ್ಟು ಕೂಡ ಹೋಗಿದ್ದೇನೆ. ನಾವು ಶಾರ್ಟ್ ಅಲ್ಲ, ಕೈ ಕಾಲು ಚಪ್ಪಲು ಎಲ್ಲ ಹೋಗ್ತದೆ ಅದರಲ್ಲಿ. ಆದರೂ ಗಾಡಿ ಬಿಡಬೇಕು. ಇವಾಗ ಅಂದರೆ 4 ವೀಲರ್ ಬಿಟ್ಟು 2 ವೀಲರ್ ಅಷ್ಟು ನರ್ವಸ್ ಆಗ್ತದೆ. ಒಂದು ವೇಳೆ ಫ್ಯೂಚರಲ್ಲಿ 1-2 ಸರ್ತಿ ಬಿಟ್ಟರೆ ಅದು ಕೂಡ ತೊಂದರೆ ಇಲ್ಲ. ಸೊ ತುಂಬ ಮಂದಿ ಕ್ವೆಶನ್ ಹೇಳಿದರು. ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ದಾರೆ, ಅದು ಆಟೋಮೆಟಿಕ್ ಆದರೆ ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಮಾರ್ರೆ. ಇಲ್ಲಿ ನಾವು ಹೆಂಗಸರು ತುಂಬ ಸೇಫ್ಟಿಯಾಗಿ ಗಾಡಿ ಓಡಿಸ್ತೇವೆ. ಸೊ ನಾವೆಲ್ಲ ಹಾಗೆ ಓವರ್ಟೇಕ್ ಮಾಡ್ಕೊಂಡು ಹೋಗೋದಿಲ್ಲ. 50-60 ನಡುವಲ್ಲಿ 50 ಇರ್ತೇವೆ, 40-60 ನಡುವಲ್ಲಿ 50 ನಾವು ಹೋಗ್ತಾ ಇರ್ತೇವೆ. ಹೆಚ್ಚಂದರೆ ಒಂದು 70 ಓಕೆ. ಹಾಗೆ ಕೂಡ ಹೈವೇ ಅಲ್ಲಿ ಏನಿಲ್ಲ ಹೋಗ್ಬೋದು ಅಂತ ಹೇಳಿದ್ರೆ 80 ಹೋಗ್ಬೋದಪ್ಪ. ಅದು ಬಿಟ್ಟರೆ 1-2 ಹುಡುಗಿಯರು ಏನೋ ರೈಟ್ಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋಗಿರ್ಬೋದು. ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಎಲ್ಲ ಗಂಡಸರು ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾ ಹುಡುಗಿಯರು ರೈಟ್ಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋಗೋದು. ಅವರಿಗೆ ಕರೆಕ್ಟ್ ಡ್ರೈವಿಂಗ್ ಬರಲ್ಲ. ಮತ್ತು ಕೆಲವು ಏನಂದರೆ ಹುಡುಗಿಯರು ಕರೆಕ್ಟ್ ಇದ್ದರೂ ಕೂಡ ಡ್ರೈವಿಂಗಲ್ಲಿ ಅವರು ಹುಡುಗಿಯರಲ್ಲ, ಅವ್ರದ್ದೇನೋ ತಪ್ಪಿರ್ತದೆ ಅಂತ ಹೇಳಿ ತುಂಬ ಬ್ಲೇಮ್ ಮಾಡಿ ಹೇಳ್ತಾರೆ. ಯಾಕೆಂದರೆ ನಾನು ನೋಡಿದ್ದೇನೆ ಅದನ್ನು. 2026 ಆದರೆ 24-25ಗೆ ಏನೋ ನಾನು ಗುರುಪುರ ನಮ್ಮಾಚೆ, ಅದರಲ್ಲಿ ತುಂಬ ರೋಡ್ ತುಂಬ ಸಪುರ ಇತ್ತು. ಇದರಲ್ಲಿ ಓವರ್ಟೇಕ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಅವನು ಬರ್ತಾ ಇದ್ದಾನೆ, ಹಿಂದಿಂದ ನನ್ನ ಎಕ್ಸ್ಪ್ರೆಸ್ ಬರ್ತಾ ಇದೆ. ಅವನು ಓವರ್ಟೇಕ್ ಮಾಡ್ತಾ ಬರುವಾಗ ನಾನಲ್ಲಿ ಸ್ಲೋ ಡೌನ್ ಮೇಲೆಲ್ಲ ಹೋದೆ. ಇವನೇನು ಮಾಡಿದ್ದಾನೆ ಗೊತ್ತಾ, ಅವನು ಓವರ್ಟೇಕ್ ಮಾಡಿದ ತಕ್ಷಣ ಇವನ್ ರೈಟ್ಗೆ ತೆಗೆದ, ಜಡ್ಜ್ಮೆಂಟ್ ರಾಂಗ್ ಇದ್ದ ಕಾರಣ ನನ್ನ ಗಾಡಿಗೆ ಗುದ್ದಿದ. ಅದು ನನಗೆ ಸ್ಟೇರಿಂಗ್ ತಾಗಿತ್ತು, ಇಲ್ಲಿ ನೋವಾಯಿತು. ನಾನು ಗಾಡಿಯಿಂದ ಎದ್ದು ಹೋದೆ. ಆವಾಗ ಅವನು ಹೇಳುದು, ನೀವು ಒಮ್ಮೆಲೆ ಬ್ರೇಕ್ ಹಾಕಬಾರ್ದಿತ್ತು, ಸ್ಲೋ ಡೌನ್ ಅಂದರೆ ಬ್ರೇಕ್ ಹಾಕಬಾರ್ದು ಅಂತ ಹೇಳಿಕೆ ಯಾರಿಗೂ ರೈಟ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಕೂಡ ಈ ರೂಲ್ಸ್ ಗೊತ್ತಿರಲಿಲ್ಲ. ಹಿಂದೆಯಿಂದ ಬಂದು ಗುದ್ದಿದ್ರೆ ಅದು ಅವರದೇ ರಾಂಗ್ ಆಗಿರ್ತದೆ. ಯಾಕೆಂದರೆ ಇಷ್ಟು ಫೀಟ್ ದೂರ ಅಂತ ಇರಬೇಕು, ಒಂದು ಗಾಡಿಯಿಂದ ಒಂದಿಷ್ಟು ಫೀಟ್ ದೂರ ಅಂತ ಇಡಬೇಕು. ಅದು ಅವನು ಕೂಡ ಇಲ್ಲ, ಗೊತ್ತುಂಟಲ್ಲ ರ್ಯಾಶ್ ಡ್ರೈವಿಂಗಲ್ಲಿ ಈ ಬಸ್ ಅವರು ಎಲ್ಲ ಒಟ್ರಾಸಿ ಅವರ ಅದೊಂದು ಕೆಲಸ ಆದರೆ ಆಯಿತು. ಸೊ ಅವನು ತಪ್ಪಿದ್ರು ಕೂಡ ಅವನು ಲೇಡಿ ಅಂತೇಳಿ ಎಲ್ಲರೆದ್ರು ನೀವು ಬ್ರೇಕ್ ಹಾಕಬಾರ್ದಿತ್ತು ಅಂತ ನನಗೇನು ಹೇಳಿದ್ದೆ. ನಂಗೆ ಗೊತ್ತಿತ್ತು, ನಾನು ಬ್ರೇಕ್ ಹಾಕಿರಲಿಲ್ಲ. ನಾನು ಸ್ಲೋ ಮೂವ್ ಆಗ್ತಾ ಇದ್ದೆ, ಗಾಡಿಯನ್ನು ಮಾಡ್ತಾ ಇದ್ದೆ. ಯಾಕೆಂದರೆ ಬಸ್ದವರು ಯಾವ ಥರ ರಾಕ್ಷಸರಾಗಿ ಬರ್ತಾರಂತ ನಂಗೆ ಗೊತ್ತಿರ್ತದೆ, ಎಕ್ಸ್ಪ್ರೆಸ್ ಅವರು. ಅದಕ್ಕೋಸ್ಕರ ಏನಂದರೆ ಹುಡುಗಿಯರ ತಪ್ಪಿಲ್ಲದಿದ್ದರು ಡ್ರೈವಿಂಗಲ್ಲಿ ಹುಡುಗಿಯರಿಗೆ ತುಂಬ ಬ್ಲೇಮ್ ಮಾಡ್ತಾರೆ. ಸೊ ನಾನು 2019 ಗಾಡಿ ತಾಗಿಸಿದ್ದ ಮೇಲೆ
ಗಾಡಿಯಲ್ಲಿರೋರಿಗೆ ಯಾರಿಗೂ ಇಷ್ಟ ತನಕ ನಾನು ತೊಂದರೆ ಮಾಡಲಿಲ್ಲ, ಯಾರಿಗೂ ನೋವಾಗಲಿಲ್ಲ, ಯಾರಿಗೂ ಹೆದರಿಕೆ ಅಂತ ಇದು ಪ್ರಾಬ್ಲಮ್ ಏನು ಮಾಡಿರಲಿಲ್ಲ. ಗಾಡಿಗೆ ತಾಗಿಸಿದ್ದೆ ಫಸ್ಟ್ ರೈಟ್ ಸೈಡಲ್ಲಿ, ಸೆಕೆಂಡ್ ಒನ್ ಲೆಫ್ಟ್ ಸೈಡಲ್ಲಿ ತಾಗಿಸಿದ್ದೆ, ಆಮೇಲೆ ಥರ್ಡ್ ಒನ್ ಅದು ನನ್ನ ತಮ್ಮ ಹಾಸ್ಪಿಟಲಿಂದ ನನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗ ಎದುರು ತಾಗಿತ್ತು ಅಷ್ಟೇ. ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಯಾವುದು ನಾನು ಮಾಡಿಲ್ಲ. ಇತ್ತೀಚೆಗೆ ಹೋದ ವರ್ಷ ಅದೇ ಹಿಂದೆಯಿಂದ ನಾವು ನಿಂತಿದ್ದ ಒಂದು ಗಾಡಿ ನಿಲ್ಲಿಸಿದ್ವಿ ನಾವು, ಒಂದು ಬ್ಲಾಕ್ ಇತ್ತು. ಆ ಬ್ಲಾಕಲ್ಲಿ ನನ್ನ ಮಾತ್ರ ಕಾಲು ಬ್ರೇಕಲ್ಲಿ ಇರ್ತದೆ, ಹಿಂದೆ ಅವರದ್ದು ಬ್ರೇಕಲ್ಲಿ ಕಾಲು ಇರಲಿಲ್ಲ. ಅವರೇನೋ ಮಾತಾಡ್ತಾ ಇದ್ರು, ಅದಕ್ಕಿಂತ ಹಿಂದೆ ಅವನು ಬಂದು ಗುದ್ದಿ ಆ ಗಾಡಿ ನಮಗೆ ಗುದ್ದಿತ್ತು. ಸೊ ಅದು ಒಂದು ಫುಲ್ ಡ್ಯಾಮೇಜ್ ಆಗಿತ್ತು. ಬಟ್ ನಮ್ಗೆ ಹೇಳ್ತಾರೆ ಶೋರೂಮಲ್ಲಿ ನಾವು ಬರ್ತೇವೆ ಅಂತ, ಅಲ್ಲಿ ಹೋಗಿ ಬೇರೆನೇ ಮಾತಾಡ್ತಾರೆ. ಅದೆಲ್ಲ ಇದ್ದದ್ದೇ ಡ್ರೈವಿಂಗಲ್ಲಿ. ಫಸ್ಟ್ ಆಫ್ ನಮಗೆಲ್ಲ ಅದು ಹೊಸತ್ತಂತ ಅನಿಸ್ತಾ ಇತ್ತು. ಬಟ್ ಮತ್ತೆ ಗೊತ್ತಾಗ್ತದೆ ಎಲ್ಲ, ಇದು ಹೀಗೆ ಅದು ಹಾಗೆ ಅಂತ. ಒಂದು ದಿವಸ ನನ್ನ ತಮ್ಮ ಹಿಂದೆಯಿಂದ ಹಿಟ್ ಮಾಡಿದ್ದು ಒಂದು ಗಾಡಿಗೆ. ಆಗ ನಾನು ಅಲ್ಲಿ ಬೊಬ್ಬೆಡಿಯುವುದು, ನೀವ್ಯಾಕೆ ಬ್ರೇಕ್ ಹಾಕಿದ್ದು ಅಂತ. ಅಷ್ಟು ನಮಗೆ ಅಂದರೆ ಗೊತ್ತಿರೋದಿಲ್ಲ ಅದರ ಬಗ್ಗೆ ಎಲ್ಲ. ಮತ್ತೆ ಗೊತ್ತಾಗ್ತದೆ, ಸ್ಟೇ ಫಿಟ್ ಬಿಟ್ಟು ಬರಬೇಕು ನಾವು, ಜಾಸ್ತಿ ಹತ್ತಿರದಿಂದ ಯಾವುದೇ ಗಾಡಿ ಹಿಂದೆ ಹೋಗಬಾರ್ದಂತ. ಸೊ ನನಗೆ ಕಂಫರ್ಟೇಬಲ್ ಆಗೋದು ಆಟೋಮೆಟಿಕ್ ಗಾಡಿ. ಗೇರ್ ನನ್ನ ಜನ್ಮಕ್ಕೂ ಕಲಿಲಿಕ್ಕೆ ಆಗಲಿಕ್ಕಿಲ್ಲ, ಗೊತ್ತಿಲ್ಲ. ಮತ್ತೆ ಒಂದು ಟೈಮಲ್ಲಿ ನಾನು ರಸ್ತೆ ದಾಟಕ್ಕೆ ಹೆದರ್ತಾ ಇದ್ದವಳು, ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಅಂದರೆ ಮೇ ಬಿ ಗೇರ್ ಕಲಿಬೋದಿತ್ತೇನೋ, ಹಠ ಮಾಡಿ ಕಲಿಬೋದಿತ್ತೇನೋ, ಸ್ವಲ್ಪ ಟೈಮ್ ತಾಗ್ತಾ ಇತ್ತ ಏನೋ. ಬಟ್ ತೊಂದರೆ ಇಲ್ಲ. ಇವಾಗ ಈ ಗಾಡಿಯನ್ನು ನಾನು ಆರಾಮ್ಸೆ ಬಿಡ್ತೇನೆ, ಎಲ್ಲಿ ಕೂಡ ಕೊಂಡೋಗ್ಬೋದು. ನನಗೆ ನೈಟ್ ಕೂಡ ಪ್ರಾಬ್ಲಮ್ ಆಗಲ್ಲ. ಮಂಗಳೂರಿಗೆ ಕೂಡ ಕೊಂಡೋಗ್ತೇನೆ, ಯಾವ ಸಿಗ್ನಲಲ್ಲಿ ಎಲ್ಲಿ ನಿಲ್ಲಿಸ್ಬೇಕು ಅದೆಲ್ಲ ಗೊತ್ತಾಗ್ತದೆ ನಮಗೆ. ಫೈನ್ ಅಂತ ನನ್ನ ಗಾಡಿಗೆ ಬಂದದ್ದು 3 ಸಲ ಬಂದಿದೆ. ಒಂದು ಫೈನ್ ನನಗೆ ಬಂದದ್ದು ಸೀಟ್ ಬೆಲ್ಟ್ ಹಾಕದಿದ್ದಾಗ. ಅದು ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಫಸ್ಟ್ ಟೈಮ್ ನನ್ನನ್ನು ಪೊಲೀಸ್ ನಿಲ್ಲಿಸಿದ್ದು, ನಾನು ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಕೇರ್ಲೆಸ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಅವರು ಬಂದು ನನ್ನ ಹತ್ರ ಇನ್ಶೂರೆನ್ಸ್ ಪೇಪರ್ ಕೇಳಿದ್ರು ಆಯಿತಾ. ಆ ದಿವಸ ನರ್ವಸ್ ಆಗಿ ಇದ್ದ ಎಲ್ಲ ಸರ್ವಿಸ್ ಪೇಪರನ್ನು ಕೊಟ್ಟಿದ್ದೆ. ಅವರು ನನ್ನ ಟೆನ್ಷನ್ ನೋಡಿ, ನೀವು ಟೆನ್ಷನ್ ಆಗಬೇಡಿ ಮೇಡಮ್ ಅಂತ ಹೇಳಿ ನಾನು ಟೆನ್ಷನ್ ಆಗಿ ಅವರಿಗೆ ಟೆನ್ಷನ್ ಕೊಟ್ಟು ಲಾಸ್ಟಿಗೆ ಎಲ್ಲ ಪೇಪರ್ ಅವರಿಗೆ ಕೊಟ್ಟು, ಇದರಲ್ಲಿ ಯಾವುದು ಇನ್ಶೂರೆನ್ಸ್ ಆ್ಯಕ್ಚುಲಿ ಅದರಲ್ಲಿ ಇತ್ತು. ನಾನು ಹೇಳೋದು ಏನಂದರೆ, ಇಲ್ಲೊಂದು ಡ್ಯಾಶ್ ಬೋರ್ಡ್ ಇರ್ತದೆ ನೋಡಿ, ಇದು ಡ್ಯಾಶ್ ಬೋರ್ಡ್ ಇರ್ತದಲ್ಲ, ಇದರೊಳಗೆ ಬೇರೆ ಯಾವುದು ಇಡಬೇಡಿ. ಇದರೊಳಗೆ ಎಮಿಷನ್ ಟೆಸ್ಟ್ ಇದ್ದು, ಲಾಸ್ಟ್ ಸರ್ವಿಸ್ ಆದದ್ದು, ಇನ್ಶೂರೆನ್ಸ್ ಪೇಪರ್, ಡ್ರೈವಿಂಗ್ ಲೈಸೆನ್ಸ್ ಅಷ್ಟನ್ನು ಇಟ್ಟುಬಿಟ್ರೆ ಸಾಕು. ನನ್ನದ್ರಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇತ್ತು. ಅಂದರೆ ಯಾವ್ದು ಸರ್ವಿಸ್ ವರ್ಷದಲ್ಲಿ ಆಗಿತ್ತು, ಎಮಿಷನ್ ಟೆಸ್ಟ್ ಇದು ಎಲ್ಲದ್ದು ವರ್ಷದ್ದು ಅದರಲ್ಲೇ ಇತ್ತು. ಸೊ ಅದು ಪ್ರಾಬ್ಲಮ್ ಆಗಿ ನಾನು ಫಸ್ಟ್ ಪೊಲೀಸ್ ಕೂಡ ನಿಲ್ಲಿಸಿದ್ದು, ನರ್ವಸ್ ಕೂಡ ಆಗಿದ್ದೆ, ಹೆದರಿಕೆಯಲ್ಲಿ ಇದ್ದ ಪೇಪರ್ ಎಲ್ಲ ಕೊಟ್ಟಿದ್ದೆ. ಸೊ ಆವಾಗ ಒಂದು 500 ರೂಪಾಯಿ ಫೈನ್ ಸೀಟ್ ಬೆಲ್ಟ್ ಹಾಕದಿದ್ದಕ್ಕೆ. ಲಾಸ್ಟ್ ಅವರು ಹೇಳಿದರು, ಅದು ಪರವಾಗಿಲ್ಲ, ಸೀಟ್ ಬೆಲ್ಟ್ ಇದು ಫೈನ್ ಕಟ್ಟು. ಸೊ 500 ರೂಪಾಯಿ ಅಲ್ಲಿ ಕಟ್ಟಿದ್ದೆ. ಸೆಕೆಂಡ್, ನಾವು ಕೇರಳಕ್ಕೆ ಮದುವೆಗೆ ಹೋಗಿದ್ವಿ. ಸೊ ನಾನು ಸೀಟ್ ಬೆಲ್ಟ್ ಹಾಕಿದ್ದೆ, ನನ್ನ ಅಂಕಲ್ ಚಿಕ್ಕಪ್ಪ ಕೂತಿದ್ರು ಇಲ್ಲಿ, ಅವರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಕ್ಯಾಮ್ರಾದಲ್ಲಿ ಕ್ಲೀನ್ ಅದು ಪಿಕ್ ಫ್ಲ್ಯಾಶ್ ಆಗಿದೆ. ಸೊ ನನಗೆ ನೆಕ್ಸ್ಟ್ ಬರುವಾಗ ಫೈನ್ ಬರುವಾಗ ಅದರಲ್ಲಿ ಫೋಟೋ ಬರ್ತದೆ. ನನ್ನ ಅಂಕಲ್ ಹಾಕಿರಲಿಲ್ಲ, ಈ ಸೀಟಲ್ಲಿ ಕೂತವರು, ಫ್ರಂಟ್ ಸೀಟಲ್ಲಿ ಕೂತವರು, ಅವರು ಕೂಡ ಹಾಕಬೇಕಂತೆ ಬೆಲ್ಟ್. ಅದೊಂದು ಫೈನ್. ಥರ್ಡ್ ಒನ್, ನನ್ನ ತಂಗಿ ಪ್ರೆಗ್ನೆಂಟ್ ಇರುವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇರುವಾಗ ಸಿಗ್ನಲಲ್ಲಿ ಲೈನ್ಸ್ ಇರ್ತದೆ, ಆ ಲೈನ್ಸ್ಗಿಂತ ಮುಂದೆ ನಿಲ್ಬಾರ್ದು ನಾವು ಸಿಗ್ನಲಲ್ಲಿ. ನಾನು ಆ ಲೈನ್ಸ್ ನಾನು ಪಾಸ್ ಆಗುವಾಗಲೇ ಸಿಗ್ನಲ್ ಬಿತ್ತಂತೇಳಿ ಅಲ್ಲಿ ನಿಂತೆ. ಸೊ ಅದು ಬಿತ್ತು, ಹೋಗ್ಬೋದಿತ್ತು, ನನಗೆ ಪಾಸ್ ಆಗ್ಬೋದಿತ್ತು. ನಾನು ಏನು ಮಾಡಿದೆ, ಆಚೆ ಕೊಡಲ್ಲ ಈಚೆ ಕೊಡಲ್ಲ ಅಂದರೆ ನರ್ವಸ್ ಆಗಿ ಅಲ್ಲೇ ಸ್ಟಕ್ ಆದೆ ಅಲ್ವಾ. ಸೊ ಅದೊಂದು ಫೈನ್ ಬಿದ್ದಿತ್ತು. ಅದು 3 ಬಿಟ್ಟರೆ ಫೈನ್, ನನಗೆ ಬೇರೆ ಯಾವುದು ಫೈನ್ ಬರಲಿಲ್ಲ. 2019 ಗಾಡಿ ಅದು ತಾಗಿಸಿದ್ದು ನಾನು ಬಿಟ್ಟರೆ ಬೇರೆ ನಾನು ಯಾವುದು ನನ್ನ ಕೈಯಿಂದ ಯಾವುದು ತಾಗಲಿಲ್ಲ. ಬಟ್ ಮನುಷ್ಯರು ಮೇಯ್ನ್, ಗಾಡಿಗೆ ಡ್ಯಾಮೇಜ್ ಆದರೂ ಗಾಡಿಯೊಳಗಿರುವವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ನನ್ನ ಪ್ರಕಾರ ಮನುಷ್ಯರ ಮೇಯ್ನ್. ಗಾಡಿ ವ್ಯಾಲ್ಯೂಯೇಬಲೇ, ಬಟ್ ಅದರೊಳಗಿರುವವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ. ಸೊ ಕೆಲವರು ಹೇಳ್ತಾರೆ ಹೆದರಿಕೆ ಆಗ್ತದೆ ಅಂತ. ಸರಿ, ಕರೆಕ್ಟ್. ಒಮ್ಮೆ ಗುದ್ದಿದಾಗ ತುಂಬ ನರ್ವಸ್ ಆಗ್ತೇವೆ, ಟೆನ್ಷನ್ ಆಗ್ತೇವೆ, ನಮ್ಮಿಂದ ಆಗೋದಿಲ್ಲ ಅಂತೇಳಿ ಫೀಲ್ ಆಗ್ತದೆ. ದಯವಿಟ್ಟು ಹಾಗೆ ಎಲ್ಲ ಯೋಚನೆ ಮಾಡಬೇಡಿ. ತಾಗಿದ್ರು ಅಥವಾ ಏನಾದರೂ ಪ್ರಾಬ್ಲಮ್ ಆದರೂ, ಆಫ್ ಬಿದ್ದರು, ಹಠದಲ್ಲಿ ಕಲಿಯಿರಿ. ನಿಮ್ಮ ಕೈಯಲ್ಲೇ ಗಾಡಿ ಇದ್ದರೆ ನಿಮಗೆ ಅದರ ವಿಷಯ
ಆಗ್ತಾನೆ ಹೋಗ್ತೆ. ನೀವು ಹೆಚ್ಚು ಕಲಿತಾ ಹೋಗ್ತೀರಲ್ಲದೆ ಎಲ್ಲಿ ಕೂಡ ನಿಮಗೆ ಕಡಿಮೆ ನಾಲೆಜ್ ಅಂತ ಆಗೋದಿಲ್ಲ. ನನಗೆ ಕೂಡ ಪ್ರತಿಯೊಂದು ಗೊತ್ತಾದದ್ದು ನಾವು ಈ ಗಾಡಿನ ಬಿಟ್ಟ ನಂತರ ನಮಗೆ ಗೊತ್ತಾಗೋದು. ಯಾವುದೇ ಒಂದು ವಸ್ತಾಗಲಿ ಕಲ್ತ ನಂತರ ನಾವು ಬಿಟ್ಟರೆ ಏನಿಲ್ಲ. ಈಗ ಕಲ್ತ ನಂತರ ನನಗೆ ಗಾಡಿ ಸಿಕ್ಕಿದ ನಂತರ ನಾನು ಗಾಡಿ ಬಿಟ್ಟೆ. ಒಂದು ವೇಳೆ ಕಲ್ತು ನನಗೆ ಗಾಡಿ ಸಿಗಲಿಲ್ಲ ಅಂದರೆ ನಾನು ಕಲ್ತದ್ದು ಕೂಡ ವೇಸ್ಟ್ ಆಗ್ತದೆ. ಅದೇ ಥರ ಯಾವುದೇ ಒಂದು ಕೋರ್ಸ್ ಮಾಡಿದ್ರು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಒಂದು ಜಾಬಿಗೆ ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ, ಮತ್ತೆ ಬೇಕಾದರೆ ಓನ್ ಮಾಡ್ತೇವೆ. ಅದೇ ಥರ ಡ್ರೈವಿಂಗ್ ಕೂಡ, ಡ್ರೈವಿಂಗ್ ಕಲ್ತ ನಂತರ ನಮಗೆ ಗಾಡಿ ಸಿಗಬೇಕು. ಗಾಡಿ ಸಿಕ್ತ ನಂತರ ನಾವು ಅದನ್ನು ಕೊಂಡೋಗಬೇಕು. ಕೊಂಡೋದ ನಂತರ ನಮಗೆ ಪ್ರತಿಯೊಂದು ಒಂದೊಂದು ವಿಷಯ ಗೊತ್ತಾಗ್ತಾ ಹೋಗ್ತದೆ. ಅದ್ಯಾವುದು ಇದ್ಯಾವುದು ಹೀಗೇನು ಅದೆಂಥ ರೂಲ್ಸ್ ಯಾವುದು ಅದೆಲ್ಲ ಗೊತ್ತಾಗ್ತಾ ಹೋಗ್ತದೆ ನಮಗೆ. ಆವಾಗ ನಮಗೆ ಸ್ವಲ್ಪ ಧೈರ್ಯ ಕೂಡ ಬರ್ತದೆ. ಮತ್ತು ನೈಟ್ ಕೊಂಡೋಗ್ತೀರಾ ಗಾಡಿ ಮಂಗಳೂರಿಗೆ? ಹಾಂ, ಕೊಂಡೋಗ್ತೇನೆ ನಾನು ನೈಟ್. ಲೈಟ್ ಪ್ರಾಬ್ಲಮ್ ಆಗಲ್ವಾ? ಆಗುತ್ತೆ. ಬಟ್ ನಮಗೆ ಸ್ವಲ್ಪ ಅಭ್ಯಾಸ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೊಂದು ಕೇಳ್ತಾ ಇದ್ರು, ಅದೇ ಓವರ್ಟೇಕ್ ಮತ್ತು ಅಪ್, ಅದು ಮೇಯ್ನ್ ತುಂಬ ಮಂದಿ ಕೇಳ್ತಾರೆ. ಅದು ಹೇಳುದು ಯಾರು ಗೊತ್ತುಂಟಾ? ಹುಡುಗರು ಆಟೋಮೆಟಿಕ್ ಹುಡುಗಿಯರು ತೆಗಿತೇವೆ ಅಂತ ಹೇಳಿದ ಕೂಡಲೇ ಅವರ ಪರಿಚಯದ ಯಾರಾದ್ರೂ ಹುಡುಗರು ಹೇಳ್ತಾರೆ, ಅವು ಅಪ್ಪಡು ಮಾತ್ರ ಕೊನೆರ ಅಪ್ಪಜಿಗೆ ಅಪ್ಪಲ್ಲೆಲ್ಲ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂತೆ. ಆಮೇಲೆ ಅದು ಓವರ್ಟೇಕ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ನೀವೆಂದು ಯೋಚನೆ ಮಾಡಿ, ನಿಮಗೆ ಅಂತ ಯಾವುದೇ ಗುಡ್ಡೆ ಗುಂಪಿಗೆಲ್ಲ ಹೋಗ್ಲಿಕ್ಕೆ ಇರುವುದಿಲ್ಲ. ಅಂಥ ಅಪ್ಪಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಈ ಥರ ಅಪ್ಪಿಗೆಲ್ಲ ಹೋಗ್ಲಿಕ್ಕೆ ನೀವು ನಡೆದುಕೊಂಡೇ ಹೋಗುದಿಲ್ಲ. ಇನ್ನು ನಾವು ಈ ಗಾಡಿ ಹಿಡ್ಕೊಂಡು ಹೋಗ್ತೇವೆ. ನಾನು ಮತ್ತು ಗೊತ್ತಿಲ್ಲದ ರೋಡಿಗೆ ಒಂದು ಹೋಗ್ಬೇಡಿ. ನನಗೆ ಅಂತೂ ಈ ಸಲ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಹೇಳ್ತೇನೆ. ಅದು ತುಂಬ ನರ್ವಸ್ ಆಗಿದ್ದೇನೆ ನಾನು. ಫಸ್ಟ್ ಟೈಮ್ ಲೈಫಲ್ಲಿ ಹಾಗೆ ಕೂಡ ನರ್ವಸ್ ಆದದ್ದು. ಅದು ಕೂಡ ರಾತ್ರಿ ಹೋದದ್ದು. ಒಂದು ಬರ್ಡೇ ಪಾರ್ಟಿ ಇತ್ತು, ನನ್ನ ಸೊಸೆ ಅವಳ ಮಗಳಿದ್ದು ಬರ್ಡೇ ಪಾರ್ಟಿ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಗೊತ್ತಾ? ಅವಳು ಗೂಗಲ್ ಲೊಕೇಶನ್ ಕಳಿಸಿದ್ಲು, ಇದರಲ್ಲಿ ವಾಟ್ಸಪ್ಪಲ್ಲಿ. ಆ ಲೊಕೇಶನ್ ಹಾಕ್ಕೊಂಡು ನಾನು ನನ್ನ ಇಬ್ಬರು ತಂಗಿಯರನ್ನು ಇಟ್ಕೊಂಡು ಈ ನಮ್ಮ ಕುಕ್ಕಟ್ಟೆ ಅಂತ ಉಂಟು, ಅದು ಹೋಗ್ಲಿಕ್ಕೆ ಎಲ್ಲಿದ್ದದ್ದು ಗೊತ್ತುಂಟು? ಸಿದ್ದಕಟ್ಟೆಗೆ ಹೋಗ್ಲಿಕ್ಕಿದ್ದದ್ದು. ಆ್ಯಕ್ಚುಲಿ ಆ ರೋಡಿಂದ ಹೋಗಿದ್ದೇವೆ. ಹೇಗಿತ್ತಂತ ರೋಡು, ಬರುವಾಗ ನಾವು ಬಂದ ರೋಡ್ ಉಂಟಲ್ಲ ತುಂಬ ಕ್ಲೀನ್ ಇತ್ತು, ಆರಾಮತ್ತು. ಆ ರೋಡಲ್ಲೇ ಬರ್ಬೋದಿತ್ತು. ನಮ್ಮ ಗ್ರಾಚಾರಕ್ಕೆ ನಾವು ಅದನ್ನು ಲೊಕೇಶನ್ ಹಾಕಿ ದಯವಿಟ್ಟು ಎಲ್ಲಿ ಯಾರು ಹೋಗಬೇಡಿ, ಅದು ಕೂಡ ರಾತ್ರಿ ಹೊತ್ತಲ್ಲೂ ಹೋಗಲೇಬೇಡಿ ಹುಡುಗಿಯರು. ತುಂಬ ಹೆದರಿಕೆ ಆಗ್ತದೆ. ನನ್ನ ಒಂದು ತುಂಬ ಹಾರರ್ ಎಕ್ಸ್ಪೀರಿಯನ್ಸ್ ಅದನ್ನು ಒಂದು ವೇಳೆ ನಾನು ರೆಕಾರ್ಡ್ ಮಾಡಿದ್ರೆ ಉಂಟಲ್ಲ, ಬೆಸ್ಟ್ ಆಗ್ತಾ ಇತ್ತು. ನಿಮಗೆಲ್ಲ ಅದು ಎಕ್ಸ್ಪೀರಿಯನ್ಸ್ ನೋಡಿದರೆ ಅನುಭವ ಆಗ್ತಾ ಇತ್ತು. ಲೊಕೇಶನ್ ಹಾಕಿದ್ದೇವೆ. ಹೇಗೆ ಉಂಟು ಅಂತ ಹೇಳಿದರೆ, ಇದಿಲ್ಲ ಡಾಮರ್ ರೋಡೆಲ್ಲ ಇಲ್ಲ, ಇಲ್ಲೊಂತಾನೆ ಉಂಟು ಡಾಮರ್ ರೋಡೆಲ್ಲ ಇಲ್ಲ, ಮಡ್ ರೋಡ್ ಆಯಿತಾ. ಡೌನ್ 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 ಉಂಟು. ರಿವರ್ಸ್ ತೆಗಿಲಿಕ್ಕೆ ಆಪ್ಷನ್ ಇಲ್ಲ, ಮತ್ತು ಟರ್ನ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಆಚೆ ಮರ ಈಚೆ ಮರ, ನಡುವಲ್ಲಿ ನೀರು ಹೋಗಿ ಹೋಗಿ ಗುಂಡಿ ಆಗಿದೆ. ಟಯರ್ ಆಚೆ ಈಚೆ ಇಡಬೇಕು ನಾವು. ಹೋಗ್ತಾ ಇದ್ದೇನೆ. ಒಂಥರ ಹೇಗಿತ್ತು ಗೊತ್ತುಂಟು ಎಕ್ಸ್ಪೀರಿಯನ್ಸ್? ನಮ್ಮ ಡಿಸ್ಕವರಿ ಚಾನಲಲ್ಲಿ ಸೈಕಲ್ ಇಟ್ಕೊಂಡೆಲ್ಲ ಹೋಗ್ತಾರಲ್ಲ, ಡುಗ್ಗು ತುರ್ತಿಗಿಳಿ, ಆ ಥರ ಇತ್ತು ಎಕ್ಸ್ಪೀರಿಯನ್ಸ್ ನಂದು. ತಂಗಿಯವ್ರ ಲೊಕೇಶನ್ ಹಾಕ್ತದೆ. ನಾನು ಹೇಳಿದೆ ನಾನು ಹೋಗುದಿಲ್ಲ, ಇದಕ್ಕಿಂತ ಮುಂಚೆ ನಾನು ಹೋಗುದೇ ಇಲ್ಲ, ನನಗೆ ಭಯ ಆಗ್ತದೆ, ನನಗೆ ಹೆದರಿಕೆ ಆಗ್ತದೆ, ಇಲ್ಲಿ ರಿವರ್ಸ್ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ. ನನ್ನ ತಂಗಿಯ ಇಬ್ಬರು ಕೂಡ, ಈ ಅಕ್ಕ ಇದರ ಲೊಕೇಶನಲ್ಲಿ ರೋಡ್ ಕಾಣ್ತಾ ಇದೆ, ನೀನು ತೆಗಿ, ಇಲ್ಲಿ ನಿಲ್ಬೇಡ, ಇಲ್ಲಿ ನಿಂತ್ರೆ ನರ್ವಸ್ ಆಗ್ತೀಯಾ, ನಿಲ್ಬೇಡ ಅಂತ. ನಾನು ಲಿಟ್ರಲ್ ನಾನು ಕೂಗ್ಲಿಕ್ಕೆ ಆಗಿದ್ದೇನೆ, ಅಷ್ಟು ಹೆದರಿಕೆ ಆಗಿದೆ ನನಗೆ. ನರ್ವಸ್ ಆಗಿ ನಾನು ತುಳುವ ಹೇಳ್ತೇನೆ, ನಾನು ಯಾನ್ ಪೋಪು ಜಿಮ್ಮಲ್ ಪಡ್ದು ಹೆಂಗೆ ಪೋಡಿಗೆ ಅಪ್ಪಡು ಅಂತ ಹೇಳಿ ನಾನು ಉಂಟಲ್ಲ ಹೀಗೆ ಡ್ರೈವಿಂಗಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿದ್ದೇನೆ. ಅವರು ಹೇಳುದು, ಅಕ್ಕ ಕೊನೋಲೆಕ್ಕ ಅಂತ. ಕೊಂಡೋಗು ಅಕ್ಕ, ಏನಾಗಲ್ಲ ಕೊಂಡೋಗು, ಇದರಲ್ಲಿ ನಮಗೆ ಲೊಕೇಶನ್ ತೋರಿಸ್ತಾ ಇದೆ ದಾರಿ, ಕಾಣ್ತದೆ ನಿಮಗೆ ಹೋಗು ಅಂತ. ಅದಕ್ಕಿಂತ ಮುಂಚೆ ಒಬ್ಬ ರಿಕ್ಷಾದವರು ಸಿಕ್ಕಿದ್ರು. ಅವರು ಹೇಳಿದ್ರು ಮುಂದೆ ಉಂಟು ದಾರಿ, ಹೋಗಿ ಅಲ್ಲಿ ಲೆಫ್ಟ್ ಸಿಗ್ತದೆ ಮೇಲೆ ಅಪ್ ರೋಡ್ ಅಂತ. ಆ ಧೈರ್ಯದಲ್ಲಿ ಓದೋದಾಯ್ತಾ. ಒಬ್ಬೂ ಕತ್ತಲೆ ಫುಲ್ಲು. ನಾನು ಲೈಟ್ ಆಫ್ ಮಾಡಿದ್ರೆ ಫುಲ್ಲು ಬ್ಲ್ಯಾಂಕ್. ಅಲ್ಲಿ ಒಂದು ರಿವರ್ಸ್ ತೆಗೆದು ಅಟ್ಲೀಸ್ಟ್ ಹಿಂದೆ ಹೋಗುವ ಅಂತ ಹೇಳಿದ್ರೆ ರಿವರ್ಸ್ ತೆಗಿಲಿಕ್ಕೆ ಆಗುದಿಲ್ಲ. ಮಳೆ ಬರ್ತಾ ಇದೆ ಎಲ್ಲ, ಅಲ್ಲಿ ಕೆಸರುಂಟು, ನಡುವಲ್ಲಿ ನೀರು ಹೋಗಿ ಹೋಗಿ ಗುಂಡಿಯಾಗಿದೆ. ಕೊಂಡೋಗು ಅಂತ. ಆಮೇಲೆ ಸ್ಟಾರ್ಟ್ ಮೂವ್ ಆದೆ. ಕೊರಗಜ್ಜ ಅಂತ ಹೇಳಿ 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 ಉಂಟಲ್ಲ, ಹೋಗುವಾಗ ಮುಂದೆ ಹೋಗುವಾಗ ಏನು ಕಾಣ್ತಾ ಇಲ್ಲ, ಡೌನ್ 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 ಡೌನ್. ನಿಜವಾಗ್ಲೂ ಅಂತ ಲೊಕೇಶನ್ ಇಟ್ಕೊಂಡು ಹೋಗ್ಬಾರ್ದಂತೆ. ಯಾಕೆಂದರೆ ಕೆಲವೊಮ್ಮೆ ಡೆಡ್ ಎಂಡ್ ಇರ್ತದೆ ನಮಗೆ, ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಆಪ್ಷನ್ ಇರೋದಿಲ್ಲ. ಕೆಲವರು ಹೇಳ್ತಾರೆ ಆ ಥರ ಲೊಕೇಶನ್ ಇಟ್ಕೊಂಡು ಹೋಗಬೇಡಿ ಅಂತ.
ನಮ್ದೊಂದು ಎಂಥ ರಿಸ್ಕ್ ಅಂತ ಹೇಳಿದರೆ, ಆ ದಿವಸ ನಮ್ಮನ್ನು ಕೊರಗಜ್ಜಬೇಕಾದದ್ದು. ಫುಲ್ಲು ಒಂದು ಇದು ಬರ್ತದೆ, ಡ್ಯಾಮ್ ಬರ್ತದೆ ನೀರಿದ್ದು. ಅಲ್ಲಿ ಒಂಥರ ಸ್ವಲ್ಪ ದೇವರನ್ನು ಹೇಳುವುದನ್ನು ಬಿಟ್ಟೆ ಸರು, ಆಚೆ ಈಚೆ ನೋಡಿದೆ. ಆಮೇಲೆ ನೀರಿದ್ದು ಸೌಂಡ್ ಕೇಳ್ತಾ ಇದೆ. ನಾನು ಹೇಳಿದೆ, ಇದಕ್ಕಿಂತ ಮುಂಚೆ ರೋಡ್ ಇರ್ಬಹುದಾ, ಎಲ್ಲ ಗುಡ್ಡೆ ಎಲ್ಲ ಮರವೇ ಕಾಣ್ತಾ ಇದೆ. ಅವರು ಹೇಳಿದರು, ಇರ್ಬಹುದಾ ಅಕ್ಕ, ಇದರಲ್ಲಿ ಕಾಣ್ತಾ ಇದೆ ಲೊಕೇಶನ್, ನೀನು ಹೋಗು ಮುಂದೆ, ನೀನು ಹೋಗು ಅಂತ. ಅವರಿದ್ದ ತಕ್ಷಣ ಆಯಿತು. ಇಲ್ಲದಿದ್ದರೆ ನಾನು ಅಲ್ಲೇ ಗಾಡಿಯಲ್ಲಿ ಇಟ್ಕೊಂಡು ಮಲಗಿ, ಇಲ್ಲದ ಯಾರನ್ನಾದ್ರು ಫೋನ್ ಮಾಡಿ ಕರೆಸ್ತಾ ಇದ್ದೆ ಏನೋ. ಅದಕ್ಕೆ ಅವಳು ಹೇಳಿದ್ರಲ್ಲ, ಹೋಗಿ ಇರ್ತದೆ, ಉಂಟು 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 ಅಂತ ಕೊಂಡೋದೆ. ಪೂರ ರೋಡ್ ಆಯ್ತಾ, ಒಂದೇ ಗಾಡಿ ಹೋಗ್ಲಿಕ್ಕೆ ಆಗೋದು, ಇನ್ನೊಂದು ಗಾಡಿ ಬಂದರೆ ನಾನು ಫುಲ್ ನರ್ವಸ್. ಆಮೇಲೆ ಹೋಗಿ ಮೇನ್ ರೋಡ್ ಬರ್ತಾ ಇದೆ, ಖುಷಿ ಆಯಿತು. ಕೊರಗಜ್ಜನ ಎಷ್ಟು ಯೋಚನೆ ಮಾಡಿದ್ದೆ ಅಂತೇಳಿ, ಈಗ ಕೂಡ ನಾನು ಬೀಡ ಮತ್ತು ಇದು ಇಡಲಿಲ್ಲ, ಇನ್ನು ಇಡಬೇಕು. ಯಾಕೆಂದರೆ ಹೋದರೆ ನಾನು ಒಮ್ಮೆಲೆ ಎಲ್ಲ ಯೋಚನೆ ಮಾಡಿದ್ದೆಲ್ಲ ಒಮ್ಮೆಲೆ ಇಟ್ಟು ಬರ್ತೇನೆ. ಯಾಕೆಂದರೆ ಅಷ್ಟು ನಂದು ಹರಕೆ ಇರ್ತದೆ. ಒಂದೊಂದು ವಿಷಯಕ್ಕೆ ಕೂಡ ನಾನು ಅವರನ್ನು ಕರಿತಾ ಇರ್ತೇನೆ. ನನ್ನ ಅವರೇ ಕಾಯೋದು, ಯಾವಾಗ ನೋಡಿದ್ರಿ ಇವಳು ಎಲ್ಲಿಯಾದರೂ ಯಾವುದಾದ್ರು ಸಮಸ್ಯೆ ಇರ್ತಾಳೆ ಅಂತ. ಆಗ ಮತ್ತೆ ವಾಪಸ್ ಬರುವಾಗ ನಾವು ಒಂದು ರೋಡಿಂದ ಬಂದೆವು, ಕ್ಲೀನ್ ರೋಡ್, ಯಾವುದೇ ಟೆನ್ಷನ್ ಇಲ್ಲ, ಆರಾಮ್ಸೆ ಲೈಟ್ ಎಲ್ಲ ಇತ್ತು ಮಾರ್ರೆ. ಆ ರೋಡಲ್ಲಿ ಬರೋದಕ್ಕಿಂತ ಅದು ಕೂಡ ಈಸಿ ರೋಡ್, ಹತ್ತಿರ ಕೂಡ ಆಗ್ತಾ ಇತ್ತು. ಆ ರೋಡ್ ಬಿಟ್ಟು ಇಂಥ ಒಂದು ಗುಡ್ಡೆಯಿಂದ ನಾವು ಹೋಗಿದ್ದೇವೆ. ಆ್ಯಕ್ಚುಲಿ ಅದು ನಮ್ಮದು ಕೂಡ ತಪ್ಪಿತ್ತು, ನಾವು ಕೂಡ ಯಾರ ಹತ್ರ ಅದು ಕೇಳ್ಬೋದಿತ್ತು. ನಾವು ಲೊಕೇಶನಲ್ಲಿ ಹೋಗ್ಬೋದಂತಲ್ಲ, ದೊಡ್ಡ ಜನರಾಗಿ 3 ಮಂದಿ. ನನ್ನ ಮಗನನ್ನು ಕರೆದಿದ್ದೆ, ಅವನು ಬರ್ತೇನೆ ಬರುದಿಲ್ಲ ಅಂತೇಳಿ ಸ್ನಾನವೇ ಮಾಡಿರಲಿಲ್ಲ, ಅದು ಲೇಟ್ ಆಗಿತ್ತು. ಆಮೇಲೆ ನಾನು ಬರುದಿಲ್ಲ ಅಂತ ಹೇಳಿದ. ಆಮೇಲೆ ಅರ್ಧ ಹೋಗುವಾಗ, ನೀವು ಹೋದದ್ದ, ನಾ ಬರ್ತಾ ಇದ್ದೆ ಅಂತ ನಂಗೆ ಸಿಟ್ಟು ಬಂದು, ನಾವು 3 ಮಂದಿ ಹೋದ್ವಿ. ಅವ್ರು ಬರಲ್ಲ ಅಂತ ಹೇಳಿದ್ರೆ ನಾನು ಇಬ್ಬರು ತಂಗಿ ನಡ್ಕೊಂಡು ಸೀದಾ ಹೋಗ್ತೇನೆ. ಸೊ ಅಲ್ಲಿ ಹೇಗೆ ಮುಟ್ಟಿದ್ವಿ, ತುಂಬ ಒಂದು ಸರ್ಕಸ್ ಮಾಡಿ ಮುಟ್ಟಿದ್ವಿ. ಅದಕ್ಕೆ ನಾನು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಯಾವುದಾದ್ರೂ ಒಂದು ರೋಡ್ಗೆ ಹೋದ್ರೆ ಉಂಟಲ್ಲ, ಪ್ಲೀಸ್ ಲೊಕೇಶನ್ ಹಾಕೊಂಡು ನೈಟ್ ಅಂತೂ ಹೋಗಲೇಬೇಡಿ. ಸ್ಪೆಷಲಿ ಹುಡುಗಿಯರು, ನಿಮ್ಮ ಜೊತೆ ಯಾರಾದರೂ ಗಂಡಸರಿದ್ರೆ ಹೋಗಿ, ಇಲ್ಲದಿದ್ರೆ ಹೋಗಬೇಡಿ. ಬಟ್ ನಮಗೆ ದೇವರ ಅಜ್ಜ ಇರ್ತಾನೆ, ಅಜ್ಜನ ಕಾದದ್ದು. ಯಾಕೆ ನಾನು ಹೋಗ್ತಾ ಇದ್ದೇನೆ ಹೇಳಿದಂದರೆ, ಆ ಥರ ಅದು ಡೆಡ್ ಆಗಿದ್ದರೆ ತುಂಬ ಪ್ರಾಬ್ಲಮ್ ಆಗ್ತದೆ, ತುಂಬ ಮಂದಿಗೆ ಆಗಿದೆ ಅಂತ ಈ ಥರ. ಸೊ ದಯವಿಟ್ಟು ಅದೆಲ್ಲ ತಪ್ಪು ಮಾಡಬೇಡಿ. ನಂದು ಅದೇ ಒಂದು ಮಿಸ್ಟೇಕ್. ಇಲ್ಲದಿದ್ದರೆ ರಾತ್ರಿ ನಾನು ಗೊತ್ತಿಲ್ಲದ ಜಾಗಕ್ಕೆ ಎಲ್ಲ ಹಗಲು ಹೋಗಲಿಲ್ಲದಿದ್ದರೆ ನಾನು ಹೋಗೋದಿಲ್ಲ. ಅದು ನಾನು ಫಸ್ಟ್ ಟೈಮ್ ಹೋಗದ ಜಾಗಕ್ಕೆ ಹೋದದ್ದು. ಅದು ಕೂಡ ನಾನು ಹೇಳಿದೆ ಅವಳ ಹತ್ರ ಬನ್ನಿ ಅತ್ತೆ ಅಂತ ಹೇಳಿ, ತುಂಬ ಪಾಪ ಕೇಳಿದ್ಲು ಅವಳ ಮನೆಗೆ. ಅದಕ್ಕಿಂತ ಮುಂಚೆ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಹೋದೆ. ಅದಕ್ಕೋಸ್ಕರ ಬ್ಯಾಡ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮಗೆ ಹೇಳಿದ್ದು, ನೀವು ಆ ಥರ ಮಾಡಬೇಡಿ ಅಂತ. ಸೊ ಇವತ್ತು ನಾನು ಡ್ರೈವಿಂಗಿದ್ದು ವಿಷಯ ಹೇಳಿದ್ದೇನೆ. ಇದರಲ್ಲಿ ಗೇರ್ ಮತ್ತು ಎಕ್ಸ್ಲೇಟ್ರ್, ಬ್ರೇಕ್, ಆಮೇಲೆ ಒಂದು ಇದು ನಿಕಿಂಜ ಅನ್ಪಿನಿ, ಎಂಥದ್ದು ಹೇಳ್ತಾರೆ ಮರ, ಇಷ್ಟೇ, ಬೇರೆ ಏನಿಲ್ಲ. ಈಸಿ ಅಂದರೆ ಆಟೋಮೆಟಿಕ್, ಹೆಂಗಸರಿಗೆ ಬೆಸ್ಟ್ ಅದಂತ ನಾನು ಸಜೆಷನ್ ಮಾಡ್ತೇನೆ. ಮತ್ತು ಕಲೀರಿ, ಏನಾಗಲ್ಲ. ಯಾರಾದ್ರು ಸಪೋರ್ಟ್ ಕೊಡ್ತಾರೆ ಗಾಡಿ ತೆಗೆಯೋದಾದರೆ, ಅಥವಾ ನಿಮಗೆ ಗಾಡಿ ತೆಗೆಯೋ ಇಷ್ಟ ಇದ್ದರೆ ತೆಗೀರಿ, ಏನಾಗಲ್ಲ. ಆಮೇಲೆ ಡ್ರೈವಿಂಗ್ ಏನು ಅಷ್ಟು ದೊಡ್ಡ ವಿಷಯ ಅಲ್ಲ. ಯಾರಾದರೂ ಅಪ್ಪಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಓವರ್ಟೇಕ್ ಮಾಡಿ ಅದೆಲ್ಲ ಯೋಚನೆ ಮಾಡಬೇಡಿ. ಅದೆಲ್ಲ ತೆಗೆಯುವಾಗ ಹೇಳ್ತಾರೆ ಅದು ಹಾಗೆ ಅಂತೆ ಹೀಗೆ ಅಂತ ಯಾವುದು ಕೂಡ ಕಿವಿಗೆ ತಗೊಳ್ಬೇಡಿ. ಯಾರಾದರೂ ಏನಾಗಲ್ಲ ತೆಕೋ ಅಂಥವ್ರ ಸಜೆಷನ್ ತಗೊಳ್ಳಿ. ಪಾಸಿಟಿವ್ ಯಾರು ಸಜೆಷನ್ ಕೊಡ್ತಾರೆ ನೋಡಿ, ಅವರ ಸಜೆಷನ್ ತಗೊಳ್ಳಿ, ಅದು ಬೆಸ್ಟ್. ಯಾವಾಗಲೂ ಲೈಫಲ್ಲಿ ಪಾಸಿಟಿವ್ ಜನರನ್ನು ಸುತ್ತ ಇಡಿ. ಈ ಮಲ್ಪು ನಿನಗೆ, ನೀನು ಮಾಡು, ಏನಾಗಲ್ಲ, ನಾವಿರ್ತೇವೆ, ತೊಂದರೆ ಇಲ್ಲ, ನೀನು ಮಾಡು, ಆಗ್ತದೆ, ಯಾಕೆ ಆಗೋದಿಲ್ಲ, ಹಾಗೆಲ್ಲ ಹೇಳ್ತಾರಲ್ಲ, ಅಂಥವ್ರನ್ನು ಇಟ್ಕೊಳ್ಳಿ. ಬಾ ನೀನು ಹಾಗೆ ಮಾಡೋದಾ, ನಿನಗೆ ಹೆದರಿಕೆ ಆಗೋದಿಲ್ವಾ, ಹಾಗೆಲ್ಲ ಹೇಳ್ತಾರಲ್ಲ, ಅವ್ನು ತೆಗೆದು ಲೈಫಿಂದ ಓಡಿಸಿ, ಆಗ ಒಳ್ಳೇದಾಗ್ತದೆ, ಸತ್ಯ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದು. ಸೊ ನಿಮಗೆ ಡ್ರೈವಿಂಗ್ ವಿಷಯದಲ್ಲಿ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡಿದ್ದೇನೆ. ಇಷ್ಟ ಆಯಿತಾ ಈ ವಿಡಿಯೋ? ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ ವಿಡಿಯೋ ನೋಡ್ತಾ ಇದ್ದೀರೋ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ನನಗೆ, ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾದರೂ ನನ್ನ ವಿಡಿಯೋದಲ್ಲಿ ನಾನು ಮಾಡೋದು ಯಾವುದಾದ್ರೂ ಒಂದು ಫಾಲ್ಟಾ, ಇಷ್ಟ ಆಗಲಿಲ್ವ, ಅದನ್ನು ಡೈರೆಕ್ಟಾಗಿ ಕಮೆಂಟಲ್ಲಿ ತಿಳಿಸಿ. ಸೊ ಬಾಯ್, ಟೇಕ್ ಕೇರ್. ನೀವು ಒಳ್ಳೆದಾಗಿ ನಾವು ಒಳ್ಳೆದಾಗ್ತೇವೆ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.